ಸುಸ್ವಾಗತ. ಈ ದಿನಿಂದ ನಾವು ಹೊಸದಾಗಿ ಒಂದು ಐತಿಹಾಸಿಕ ನಮ್ಮ ಭಕ್ತವತ್ಸಲ ಸರ್ಕಲ್ ಅಲ್ಲಿ ಈ ವಿಶೇಷವಾಗಿ ಮಲಗು ಮುನ್ನ ಮಾಧವನನೇ ಕಾರ್ಯಕ್ರಮ ಇದು ಶುರು ಮಾಡಿದ್ದು ಇದೇ ಚಾತುರ್ಮಾಸ ಸಂದರ್ಭದಲ್ಲಿ ನಾವು ವಿಶೇಷವಾಗಿ ಮಲಗು ಮುನ್ನ ಮಾಧವನನೇ ಶುರು ಮಾಡಿದ್ವಿ. ಅದೇ ಇದರಲ್ಲೇನೆ ಪರಂಪರೆಯಲ್ಲೇನೆ ಇವತ್ತು ನಿನ್ನೆ ನಾವು ಪ್ರಾರಂಭ ಮಾಡಿದ್ದೇವೆ. ಶ್ರೀಲ ಪ್ರಭುಪಾದ ಸ್ಪಿರಿಚುವಲ್ ಸೈಂಟಿಸ್ಟ್ ಅಂತ ಒಂದು ಹೊಸ ಕೋರ್ಸ್ ಅನ್ನು ಶುರು ಮಾಡಿದ್ವಿ. ಅದು ಹಾಗೇನೆ ಇವತ್ತರಿಂದ ಶ್ರೀಲ ಪ್ರಭುಪಾದರ ಲೀಲಾಮೃತ ಇವತ್ತಿಂದ ಪ್ರತಿ ಸೋಮವಾರ ಈ ಕಾರ್ಯಕ್ರಮ ಇರುತ್ತೆ. ದಯವಿಟ್ಟು ಜ್ಞಾಪಕ ಇಟ್ಕೊಳ್ಳಿ, ಪ್ರತಿ ಸೋಮವಾರ ಈ ಕಾರ್ಯಕ್ರಮ ಇರುತ್ತೆ. ತಾವು ತಮ್ಮ ಪರಿಚಯಸ್ಥರು, ತಮ್ಮ ಗುಂಪಿನ ಸದಸ್ಯರು ಇವ್ರನ್ನೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಕರ್ಕೊಂಡ್ ಬರ್ಬೇಕು. ಪ್ರಭುಪಾದರ ಲೀಲೆಯ ಅಮೃತವನ್ನು ಕಲ್ತ್ಕೊಂಡ್ರೆ ನಮ್ಗೆ ಭಗವದ್ಗೀತೆ, ಭಾಗವತ, ಚೈತನ್ಯ ಚರಿತಾಮೃತ ಎಲ್ಲಾನು ಅರ್ಥ ಆಗ್ಬಿಡುತ್ತೆ. ಯಾಕೆಂದ್ರೆ ಅವ್ರು ಪ್ರಾಯೋಗಿಕವಾಗಿ ಬದುಕೋದು ಹೆಂಗೆ ಅಂತ ತೋರ್ಸ್ಕೊಡೋದನ್ನ ಅಲ್ಲಿ ನಾವು ತಿಳ್ಕೊಬಹುದು. ನೋಡಿ, ಹಂಗೆ ನಮ್ಮ ಆಚಾರ್ಯರು ಆಚರಣೆ ಮುಖಾಂತರ ಕಲ್ಸ್ಕೊಡೋರು ಅಂತ ಪದದ ಅರ್ಥ. ನಮ್ಮ ಸಂಸ್ಥಾಪಕ ಆಚಾರ್ಯರು ತಮ್ಮ ಆಚರಣೆ ಮುಖಾಂತರ ನಮ್ಮೆಲ್ಲರಿಗೂ ಹೇಳ್ಕೊಡುವಂಥದ್ದು ಹಲವಾರು ಪಾಠಗಳಿದಾವೆ. ಅದನ್ನ ಶ್ರೀಮತಿ ಶಿವಪ್ರಾಣ ಕೇಶವಿ ಮಾತಾಜಿಯವರು ನಮ್ಗೆಲ್ಲರಿಗೂ ಇನ್ಮೇಲೆ ಪ್ರತಿ ಸೋಮವಾರ ಹೇಳ್ಕೊಟ್ಟಿದ್ದಾರೆ. ಎಲ್ಲರೂ ತಾವೇನ್ ಮಾಡ್ಬೇಕು ಅಂದ್ರೆ ಪ್ರತಿಯೊಬ್ಬರ ಕೈಯಲ್ಲೂ ಕೂಡ ಲೀಲಾಮೃತ ಇರಬೇಕು. ತಮ್ಮ ಯಾರ ಹತ್ರ ಇಲ್ವೋ ಮಾತಾಜಿಯವ್ರ ಹತ್ರ ನೀವು ಪಡ್ಕೋಬಹುದು. ಬಹಳ ಕಡಿಮೆ, ಹೊರಗಡೆಗಿಂತಲೂ ತುಂಬಾ ಕಡಿಮೆ ದರದಲ್ಲಿ ಮಾತಾಜಿಯವ್ರ ಹತ್ರ ಸಿಗುತ್ತೆ. ಹಾಗೇನೆ ನೀವು ಒಂದು 50% 1000 ರೂಪೀಸ್, 1000 ರೂಪಾಯಿ ಅಷ್ಟೇ ಆಗುತ್ತೆ. ನಿಮ್ ಮನೆಗೆ ಬಾಗಿಲಿಗೆ ಕಳಿಸ್ಕೊಡ್ತಾರೆ. ನೀವು ಮನೇಲಿ ಯಾವ್ದಿಲ್ದೆ ಇದ್ರೇನು ಇದಿದ್ರೆ ನಾನು ಈಗ ಹೇಳಿದ್ನಲ್ಲ ಎಲ್ಲಾನು ಅರ್ಥ ಆಗ್ಬೋದು. ಹಂಗೆ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ವಿವರ ನಮ್ಗೆ ಗೊತ್ತಾಗುತ್ತೆ. ಈಗ ಮಾತಾಜಿಯವ್ರ ಬಗ್ಗೆ ಒಂದು ಸಣ್ಣ ಪರಿಚಯ ಹೇಳ್ಬೇಕು ಅಂತಂದ್ರೆ, ಮಾತಾಜಿಯವರು ಮೂಲತಃ ಮಂಗಳೂರಿನವರು. ನಂತರ ತಮ್ಮ ವೃತ್ತಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿ ಜಾಯಿನ್ ಆಗಿ ಇನ್ಸ್ಪೆಕ್ಟರ್ ಆಗಿ ಹಲವಾರು ಜವಾಬ್ದಾರಿಯುತ ಸೇವೆಗಳನ್ನ, ಕಾನೂನು ಸುವ್ಯವಸ್ಥೆಗಳನ್ನೆಲ್ಲಾನು ಮಾತಾಜಿಯವರು ನಿರ್ವಹಿಸ್ತಾ ಇದ್ದಂಥವ್ರು. ಅವರ ಪತಿ ಕೂಡ ಪೊಲೀಸ್ ಇನ್ಸ್ಪೆಕ್ಟರ್ ಇವತ್ತು ಕೂಡ. ನೋಡಿ, ನಮ್ಗೆ ಅದು ಗೊತ್ತಿರ್ಬೇಕು. ನಮ್ಗೆ ಯಾರು ಪಾಠ ಮಾಡ್ತಿರೋದು, ನಮ್ಗೆ ಈ ವಿಚಾರ ಹೇಳ್ತಿರೋದಂದ್ರೆ ಒಬ್ರು ಪೊಲೀಸ್ ಇನ್ಸ್ಪೆಕ್ಟರ್. ನೋಡಿ, ನಂತರ ದಿನಗಳಲ್ಲಿ ಪೊಲೀಸ್ ಇಲಾಖೆಗೆ ರಾಜೀನಾಮೆ ಕೊಟ್ಟು ಈಗ ಸದ್ಗೃಹಿಣಿಯಾಗಿ, ಹಾಗೇನೆ ಇಬ್ರು ವಿಶೇಷ ಒಳ್ಳೆ ಭಕ್ತ ಮಕ್ಕಳು, ಗಂಡ್ಮಕ್ಳು, ತಮ್ಮ ಕುಟುಂಬ ನಿರ್ವಹಣೆ, ಹಾಗೇನೆ ಮಕ್ಕಳಿಗೆ ಹಲವಾರು ಕ್ಲಾಸ್ಗಳನ್ನ ಮಾಡ್ತಾರೆ ಮಾತಾಜಿಯವರು, ಆನ್ಲೈನ್ ಅಲ್ಲಿ, ಆಫ್ಲೈನ್ ಅಲ್ಲಿ. ಹಾಗೇನೆ ವಿಶೇಷವಾಗಿ ನಮ್ಮ ಭಕ್ತವತ್ಸಲ ಗುಂಪಿನ ಪುಸ್ತಕ ವಿತರಣೆ ಸಂಯೋಜಕರು ಮಾತಾಜಿಯವರು. ಯಾರಿಗಾದ್ರೂ ಪುಸ್ತಕಗಳು ಬೇಕಿದ್ರೆ ಮಾತಾಜಿಯವ್ರ ಹತ್ರ ಕೇಳಿ ತಗೋಬಹುದು. ಸಾಧ್ಯವಾದಷ್ಟು ನೀವು ಒಂದು 50% ಏನಾದ್ರು ಪೇ ಮಾಡಿ ಆದ್ರೂ ಕೊಟ್ರೆ, ಯಾಕಂದ್ರೆ ಅನುಕೂಲ ಆಗುತ್ತೆ, ಇನ್ನು ಹಲವಾರು ಜನಕ್ಕೆ ಕೊಡಕ್ಕೆ ಅನುಕೂಲ ಆಗುತ್ತೆ. ಯಾರಿಗಾದ್ರೂ ಇನ್ಸ್ಟಾಲ್ಮೆಂಟ್ ಅಲ್ಲಿ ಬೇಕಿದ್ರೆ ಕೂಡ ತಗೋಬಹುದು. ಆದ್ರೆ ತಾವೊಂದು ಅಮೌಂಟ್ ಕೊಟ್ರೆ ಉತ್ತಮ, ಇನ್ನೂ 10 ಜನಕ್ಕೆ ಸಹಾಯ ಆಗುತ್ತೆ ಅಂತ. ಆಗದೆ ಯಾರಿಗಾದ್ರೂ ಈ ತರ ಪುಸ್ತಕ ಬೇಕಿದ್ರೆ ನನ್ನನ್ನು ಸಂಪರ್ಕ ಮಾಡ್ಬೋದು. ನಾನು ಒದಗಿಸ್ಕೊಡುವಂತ ಪ್ರಯತ್ನ ಮಾಡ್ತೇನೆ. ಹಂಗೆ ಹಲವಾರು ಪುಸ್ತಕಗಳನ್ನ, ಭಾಗವತಂ ಸೆಟ್ಗಳನ್ನ, ಚೈತನ್ಯ ಚರಿತಾಮೃತಗಳನ್ನ, ಭಗವದ್ಗೀತೆಗಳನ್ನ ಎಲ್ಲ ಮಾತಾಜಿಯವರು ಹಂಚ್ತಿದ್ದಾರೆ. ಕೇವಲ 250 ರೂಪಾಯಿಗೆ ಭಗವದ್ಗೀತೆ, ಬೇರೆ ಕಡೆ 350 ರೂಪಾಯಿ, ಮಾತಾಜಿಯವ್ರ ಹತ್ರ 250. ಭಾಗವತಂ ಸೆಟ್ ಹೊರಗಡೆ ನೀವು 9,000 10,000 ಆಗುತ್ತೆ, ಮಾತಾಜಿಯವ್ರ ಹತ್ರ 7,000 ಅಷ್ಟೇ ಆಗುತ್ತೆ. ಈಗ ಇದು ಪ್ರಭುಪಾದ ಲೀಲಾಮೃತ ಇವತ್ತು ನೋಡ್ತಿದ್ದೆ, ಅಲ್ಲಿ ರೇಟು ಇದೆ 1,200 ರೂಪಾಯಿ ಮೇಲೆ ಇದೆ, ಅಥವಾ 1,500 ಇರ್ಬೋದು. ಮಾತಾಜಿಯವ್ರ ಹತ್ರ 1,000 ರೂಪಾಯಿ ಸಿಗುತ್ತೆ. ಈ ತರ ಮಾತಾಜಿಯವ್ರಿಗೆ ಯಾರೇ ಪುಸ್ತಕ ಬೇಕಿದ್ರೆ ದಯವಿಟ್ಟು ಸಂಪರ್ಕ ಮಾಡಿ. ಹೀಗೆ ಮಾತಾಜಿಯವರು ಹಲವಾರು ಸೇವೆಗಳನ್ನ, ನಮ್ಮ ದೇವಸ್ಥಾನಕ್ಕೂ ಕೂಡ ಹಲವಾರು ಸೇವೆಗಳನ್ನ ಮಾಡಿದ್ದಾರೆ, ಡೊನೇಷನ್ಸ್ ಕೊಟ್ಟಿದ್ದಾರೆ. ಇವತ್ತಿಂದ ನಮ್ಗೆ ಈ ಕಾರ್ಯಕ್ರಮ ನಡೆಸ್ಕೊಡ್ತಿರುವಂತದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತಾನೆ ಹೇಳ್ಬಹುದು. ನಾನು ಇಷ್ಟು ಸಣ್ಣ ಪರಿಚಯ ಹೇಳಿ ಮಾತಾಜಿಯವರನ್ನ ಬಹಳ ಗೌರವದಿಂದ ಈ ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊತಿದ್ದೀನಿ. ಹರೇ ಕೃಷ್ಣ. ತುಂಬಾ ಧನ್ಯವಾದ ಮಾತಾಜಿ. ಮಾತಾಜಿಯವರು ವಿಶೇಷವಾಗಿ ವರ್ಮಾವ್ ಸುತ್ತಮುತ್ತ ಹತ್ರನೇ ಅವರ ನಿವಾಸ ಇರೋದು ಕೂಡ, ಹಂಗಾಗಿ ವರ್ಮಾವಲ್ಲೂ ಕೂಡ ಮಾತಾಜಿಯವರು ಮಕ್ಕಳ ಕಾರ್ಯಕ್ರಮವನ್ನು ಶುರು ಮಾಡ್ತಿದ್ದಾರೆ. ಹರೇ ಕೃಷ್ಣ. ಮಾತಾಜಿ ದಯವಿಟ್ಟು ಕಾರ್ಯಕ್ರಮ ಶುರು ಮಾಡ್ಬೇಕು ಅಂತ ಕೇಳ್ಕೊಳ್ತೇನೆ. ಹರೇ ಕೃಷ್ಣ ಪ್ರಭು. ನಾನೇನು ಮಾಡಿಲ್ಲ ಪ್ರಭು, ಎಲ್ಲ
ನಿಮ್ಮಂತ ಹಿರಿಯ ವೈಷ್ಣವರ ಕೃಪೆ ಮತ್ತೆ ಭಗವಂತನ ಕೃಪೆ ಪ್ರಭು. ಹರೇ ಕೃಷ್ಣ ಎಲ್ಲರಿಗೂ. ಹರೇ ಕೃಷ್ಣ. ಶೀಲಾ ಪ್ರಭುಪಾದರ ಜೀವನ ಚರಿತ್ರೆನ ಅವರು ಶಿಷ್ಯರಾದ ಸತ್ಸ್ವರೂಪ ದಾಸ್ ಗೋಸ್ವಾಮಿ ಅವರು ಬರೆದಿದ್ದಾರೆ. ಅದನ್ನೇ ಶೀಲಾ ಪ್ರಭುಪಾದ ಲೀಲಾಮೃತದ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡೋಣ. ಪ್ರಾರ್ಥನೆಯೊಂದಿಗೆ ಸ್ಟಾರ್ಟ್ ಮಾಡೋಣ. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುಲಿತಮೇನ ತಸ್ಮೈ ಶ್ರೀ ಗುರುವೇ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತಿ ಜಯಪತಾಕ ಸ್ವಾಮಿ ಇತಿ ನಾಮಿನೆ. ನಮೋ ಆಚಾರ್ಯ ಪದಾಯ ನಿತ್ಯ ಕೃಪಾ ಪ್ರದಾಯಿನಿ ಗೌರಕಥಾ ದಾಮದಯ ನಗರ ಗ್ರಾಮ ತಾರಿಣಿ. ನಮೋ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತಿ ಭಕ್ತಿ ವೇದಾಂತ ಸ್ವಾಮಿ ಇತಿ ನಾಮಿನೆ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣಿ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀ ವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಎಲ್ಲರಿಗೂ ಹರೇ ಕೃಷ್ಣ. ಇವತ್ತು ಬಂದು ಮುರಾರಿ ಪ್ರಭುವರು ನನಗೆ ಲೀಲಾಮೃತ ಮಾಡಿ ಅಂತಂದ್ರು. ನನಗೊಂದು ಅಪಾರ್ಚುನಿಟಿ ಕೊಟ್ಟಿದ್ದಾರೆ. ನನಗೆ ಶೀಲಾ ಪ್ರಭುಪಾದ ಅಂತ ಮುಕ್ತಾತ್ಮರ ಬಗ್ಗೆ ಹೇಳಲಿಕ್ಕೆ ನನಗೆ ಯಾವುದೇ ರೀತಿ ಅರ್ಹತೆ ಇಲ್ಲ. ಆದರೆ ಹಿರಿಯ ವೈಷ್ಣವರ ಆಶೀರ್ವಾದದೊಂದಿಗೆ, ನಿಮ್ಮೆಲ್ಲ ವೈಷ್ಣವರ ಆಶೀರ್ವಾದ ಮತ್ತೆ ಕರುಣೆಯಿಂದ, ಗುರು ಗೌರಂಗರ ಕರುಣೆಯಿಂದ, ಶೀಲಾ ಪ್ರಭುಪಾದರ ಆಶೀರ್ವಾದದಿಂದ ನನಗೆ ತಕ್ಕ ಮಟ್ಟಿಗೆ ನಿಮಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ನಾವು ಶೀಲಾ ಪ್ರಭುಪಾದವ್ರ ಬಗ್ಗೆ ನಮಗೆ ಯಾವುದೇ ರೀತಿ ಮಾತಾಡೋ ಅರ್ಹತೆ ನನಗಂತೂ ಇಲ್ಲ. ಏನಾದ್ರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಶೀಲಾ ಪ್ರಭುಪಾದವ್ರು ಬಂದು ನಮ್ಮ ಕೃಷ್ಣ ಭಾವನಾಮೃತ ಸಂಘದ ಸಂಸ್ಥಾಪಕ ಆಚಾರ್ಯರು. ಇವ್ರನ್ನ ನಾವು ಭಕ್ತಿಪೂರ್ವಕವಾಗಿ ಶ್ರೀ ಶ್ರೀ ಅಭಯ ಚರಣಾರವಿಂದ ಭಕ್ತಿ ವೇದಾಂತ ಸ್ವಾಮಿ ಶೀಲಾ ಪ್ರಭುಪಾದರಂತ ಕರಿತೀವಿ. ಇವ್ರದ್ದು ಜೀವನ ಚರಿತ್ರೆ ಸ್ಟಾರ್ಟಿಂಗ್ ಇಂದ ಎಂಡ್ ವರೆಗೆ ಅದ್ಭುತವಾಗಿ ಬರೆದಿದ್ದಾರೆ ಸತ್ಸ್ವರೂಪ ದಾಸ್ ಗೋಸ್ವಾಮಿ ಅವರು. ಇದರಲ್ಲಿ 6 ಸಂಪುಟಗಳಿದಾವೆ. 6 ಸಂಪುಟಗಳಲ್ಲಿ ಇದೊಂದು ಅದ್ಭುತವಾದ ಬುಕ್ಕು ಅಂತ ನಾವು ಹೇಳ್ಬಹುದು. ಈ 6 ಸಂಪುಟಗಳಲ್ಲಿ ಇವತ್ತಿನಲ್ಲಿ ಮೊದಲನೇ ಸಂಪುಟದ 1ನೇ ಅಧ್ಯಾಯದ ಬಾಲ್ಯದ ಬಗ್ಗೆ ತಿಳ್ಕೊಳ್ಳೋಣ. ಪ್ರಭುಪಾದವ್ರು ಹುಟ್ಟಿದ್ದು 1896ರಲ್ಲಿ ಕಲ್ಕತ್ತೆಯಲ್ಲಿ. ಈಗ ಆಗಿನ ಕಾಲದಲ್ಲಿ ಕೋಲ್ಕತ್ತಾ ಅಂತ ಕರಿತಿದ್ರು. ಇದು ಭಾರತ ದೇಶದ ರಾಜಧಾನಿ ಆಗಿತ್ತು. ಅವಾಗ ಬ್ರಿಟಿಷರ್ ಕಾಲದಲ್ಲಿ ಇದು ಭಾರತದ ರಾಜಧಾನಿ ಆಗಿತ್ತು. ಇದೊಂದು ದೊಡ್ಡ ನಗರ, ಮತ್ತೆ ಇದು ಗಂಗಾ ನದಿಯ ತೀರದಲ್ಲಿದೆ. ಇದೊಂದು ಸುಂದರವಾದ ನಗರ. ಇದು ಪ್ರಭುಪಾದವರು ಶುದ್ಧ ಭಕ್ತರು ಹುಟ್ಟಿದ್ದರಿಂದ ಈ ಭೂಮಿ ಪವಿತ್ರವಾಯಿತು ಅಂತ ನಾವು ಹೇಳ್ಬಹುದು. ಇವರು ಕೃಷ್ಣ ಜನ್ಮಾಷ್ಟಮಿಯ ಮರುದಿನ ಅಂದ್ರೆ ನಂದೋತ್ಸವ ದಿನ ಪ್ರಭುಪಾದವ್ರು ಹುಟ್ಟಿರೋದು. ಇಲ್ಲಿ ನಾವು ಕೃಷ್ಣ ಜನ್ಮಾಷ್ಟಮಿನ ನಾವು ಭಾರತಾದ್ಯಂತ ಅಲ್ಲದೆ ನಾವು ಪ್ರಪಂಚಾದ್ಯಂತ ಆಚರಿಸ್ತೀವಿ. ಇಲ್ಲಿ ಕೃಷ್ಣನಿಗೆ ಬಂದು 2 ಜನ ತಂದೆ ತಾಯಿದಿರು. ಯಾಕೆಂದ್ರೆ ಫಸ್ಟ್ ವಸುದೇವ ಮತ್ತೆ ದೇವಕಿ ಅವನು ಜನ್ಮ ಕೊಟ್ಟ ತಂದೆ ತಾಯಿಗಳು. ಯಶೋದೆ ಮತ್ತೆ ನಂದ ಮಹಾರಾಜ ಸಾಕಿ ಬೆಳೆಸಿದ ತಂದೆ ತಾಯಿಗಳು. ಕೃಷ್ಣ ಬಂದು ಮಥುರೆಯಲ್ಲಿ ಜೈಲಲ್ಲಿ ಹುಟ್ಟಿರೋದು. ಇವರು ವಸುದೇವ ಅವ್ರನ್ನ ಬುಟ್ಟೆಯಲ್ಲಿ ಹಾಕೊಂಡು ಯಮುನಾ ನದಿ ತೀರ ದಾಟ್ಕೊಂಡು ವೃಂದಾವನಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಅಲ್ಲಿ ಯಶೋಧ ಮಾತೆಗೆ ಹೆಣ್ಣು ಮಗು ಹುಟ್ಟಿರ್ತದೆ. ಆ ಹೆಣ್ಣು ಮಗುನ್ ತಗೊಂಡು ಈ ಗಂಡು ಮಗು ಕೃಷ್ಣನಲ್ಲಿಟ್ಟು ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗ್ತಾರೆ. ಆದ್ರೆ ಈ ವಿಚಾರ ಎಲ್ಲರಿಗೂ ಗೊತ್ತಿದೆ. ಆದ್ರೆ ಇಲ್ಲಿ ನಾವು ಪ್ರಭುಪಾದವ್ರ ವಿಷಯ ಹೇಳ್ಬೇಕಾದ್ರೆ ಇನ್ನು ಸ್ವಲ್ಪ ಹೇಳ್ಬೇಕಾಯ್ತು. ಇವ್ರು ಪ್ರಭುಪಾದವ್ರು ಹುಟ್ಟಿದ್ದು ನಂದೋತ್ಸವ ದಿನ. ಇದು ನಂದೋತ್ಸವ ಅಂತ ಯಾಕೆ ಆಚರಿಸ್ತೀವಿ ಅಂತಂದ್ರೆ, ನಂದ ಮಹಾರಾಜರು ತುಂಬಾ ವರ್ಷಗಳಿಂದ ಗಂಡು ಮಕ್ಕಳು ನಿರೀಕ್ಷೆಯಲ್ಲಿದ್ರು. ಹಾಗಾಗಿ ಕೃಷ್ಣ ಹುಟ್ಟಿದ ಸಂತೋಷವಾಗಿ ಕೃಷ್ಣ ಹುಟ್ಟಿದ ಮರುದಿನನ ನಂದೋತ್ಸವ ಅಂತ ಆಚರಿಸ್ತಾರೆ. ಪ್ರಭುಪಾದವರು 1896ರಲ್ಲಿ ನಾರ್ತ್ ಕಲ್ಕತ್ತೆಯಲ್ಲಿ ಹುಟ್ಟಿದ್ರು. ನಾರ್ತ್ ಕಲ್ಕತ್ತೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಭಾರತೀಯರಿದ್ರು. ಅವಾಗ ನಾರ್ತ್ ಕರ್ನಾಟಕ, ಸೌತ್
ಸಾರಿ, ನಾರ್ತ್ ಕಲ್ಕತ್ತಾ, ಸೌತ್ ಕಲ್ಕತ್ತಾ ಅಂತ ಇತ್ತು. ಆಗ ಸೌತ್ ಕಲ್ಕತ್ತಾದಲ್ಲಿ ಬ್ರಿಟಿಷರು ವಾಸವಾಗ್ತಿದ್ರು. ಅಂದ್ರೆ ಅವರು ಇವರು ಏನು ಮಾತುಕತೆ ಏನು ಇರ್ತಿರ್ಲಿಲ್ಲ. ಆದ್ರೆ ಇಂಥ ಹಬ್ಬದ ಸಂದರ್ಭದಲ್ಲಿ ಎಲ್ಲರೂ ಸೇರ್ತಿದ್ರು. ಪ್ರಭುಪಾದರು ಹುಟ್ಟಿದ್ದು ನಾರ್ತ್ ಕಲ್ಕತ್ತಾ ಒಂದು ಹಲಸಿನ ಮರದ ಕೆಳಗಡೆ. ಪ್ರಭುಪಾದವರು ಇಷ್ಟೊಂದು ನಮ್ಮ ಇಸ್ಕಾನ್ಗೆ ಸಾಧನೆ ಮಾಡಿದ್ಮೇಲೆ ಅವರು ಕಲ್ಕತ್ತೆಯ ಆ ಹಲಸಿನ ಮರದ ಜಾಗವನ್ನ ತಗೊಂಡು ಅಲ್ಲಿ ಈಗ ದೇವಸ್ಥಾನನ ಕಟ್ತಾ ಇದ್ದಾರೆ. ಪ್ರಭುಪಾದವ್ರು ಹುಟ್ಟಿದ್ದು ಕಲ್ಕತ್ತಾದ ಟಾಲಿಗಂಜ್ನಲ್ಲಿ. ಅವ್ರ ತಂದೆ ಬಂದು ಗೌರ್ ಮೋಹನ್ ಡೇ ಅಂತ, ತಾಯಿ ಬಂದು ರಜಿನಿ ಅಂತ. ಇವರಿಗೆ ಹುಟ್ಟು ಹೆಸರು ಅಂದ್ರೆ ಅಪ್ಪ ಅಮ್ಮ ಇಟ್ಟ ಹೆಸರು ಅಭಯಚರಣ ಅಂತ. ಅಭಯಚರಣ ಅಂದ್ರೆ ಏನು ಅಂತಂದ್ರೆ ಶ್ರೀಕೃಷ್ಣನ ಪಾದ ಕಮಲಗಳಲ್ಲಿ ಆಶ್ರಯ ಪಡೆದು ನಿರ್ಭಯದಿಂದಿರುವವನು ಅಂತ ಅರ್ಥ. ಅಂದ್ರೆ ಭಯ ಇಲ್ಲದವನು ಅಂತ. ಪ್ರಭುಪಾದರು ಹುಟ್ಟಿದಾಗ ತಂದೆ ಜ್ಯೋತಿಷರನ್ನ ಕರೆದು ಅಂದ್ರೆ ಅವನ ಭವಿಷ್ಯ ಹೇಗಿದೆ ಅಂತ ಕೇಳ್ತಾರೆ. ಈಗ ನಾವು ನಮ್ಮ ಮಗು ಹುಟ್ಟಿದಾಗ ನಾವು ಜ್ಯೋತಿಷರ ಕರೆದು ಜಾತಕ ಬರೆಸ್ತೀವಲ್ಲ ಆ ತರ. ಆಗ ಅವ್ರು ಹೇಳ್ತಾರಂತೆ, ಇವರು 70 ವರ್ಷ ತುಂಬಿದಾಗ ಸಮುದ್ರ ದಾಟಿ ಶ್ರೇಷ್ಠ ಧರ್ಮ ಪ್ರಚಾರಕರಾಗ್ತಾರೆ, ಮತ್ತೆ 108 ದೇವಸ್ಥಾನ ಕಟ್ತಾರೆ ಅಂತ ಹೇಳ್ತಾರಂತೆ. ಅವಾಗ ಈ ವಿಷಯ ಕೇಳಿ ಎಲ್ಲರಿಗೂ ಸಂತೋಷವಾಗ್ತದೆ. ಸ್ವಾಮಿ ಶೀಲಾ ಪ್ರಭುಪಾದವರು ಪಾಶ್ಚಿಮಾತ್ಯ ದೇಶಗಳಿಗೆ ಹೋಗಿ ನಮ್ಮ ಇಸ್ಕಾನ್ ಸಂಸ್ಥೆನ ಹುಟ್ಟು ಹಾಕ್ತಾರೆ. ಇಸ್ಕಾನ್ ಮೀನ್ಸ್ ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಕೃಷ್ಣ ಕಾನ್ಸಿಯಸ್. ಮತ್ತೆ 108 ದೇವಸ್ಥಾನಗಳನ್ನ ಕಟ್ತಾರೆ. ಅವರು ನಾವು ಈ 70 ವಯಸ್ಸು ಅಂತಂದ್ರೆ ಅದು ಚಿಕ್ಕ ವಯಸ್ಸೇನಲ್ಲ. 70 ವಯಸ್ಸು ಅಂತಂದ್ರೆ ಈಗ ಗೌರ್ಮೆಂಟ್ ಅವರೇ ನಮ್ಮ ರಿಟೈರ್ಮೆಂಟ್ ಅನ್ನ 60 ವರ್ಷಕ್ಕೆ ಮಾಡಿದ್ದಾರೆ. ಅಂದ್ರೆ ನಾವು 60 ವರ್ಷ ನಂತರ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಅನ್ನೋ ಒಂದು ಇದ್ರಲ್ಲಿ. ಅಂದ್ರೆ ಆ ವಯಸ್ಸಲ್ಲಿ ಅವ್ರು ಹೋಗಿ ಅಂದ್ರೆ ಪಾಶ್ಚಿಮಾತ್ಯ ದೇಶಗಳಿಗೆ ಹೋಗಿ ಆ ಧರ್ಮ ಪ್ರಚಾರನ ಮಾಡಿ ಬಂದಿದ್ದಾರೆ. ಆಮೇಲೆ 108 ದೇವಸ್ಥಾನಗಳನ್ನ ಕಟ್ಟಿದ್ದಾರೆ. ಅಂದ್ರೆ ಆ 70ನೇ ವಯಸ್ಸಿನಲ್ಲಿ ಪ್ರಭುಪಾದರು ಒಂದು ಮ್ಯಾಜಿಕ್ಕೇ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಪ್ರಭುಪಾದರು ಕೃಷ್ಣ ಪ್ರಜ್ಞೆಯನ್ನ ಪ್ರಚಾರ ಮಾಡಿದ್ದು ನಮ್ಮ ದೇಶದಲ್ಲ, ಅಂದ್ರೆ ಪಾಶ್ಚಿಮಾತ್ಯ ದೇಶಗಳಿಗೆ. ಈಗ ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ ಅಂದ್ರೆ ಏನು ಅಂತಾನೆ ಅವರಿಗೆ ಗೊತ್ತಿಲ್ಲ. ರಾಮ ಮತ್ತೆ ಕೃಷ್ಣ ಅಂದ್ರೆ ಏನು ಅಂತಾನೂ ಗೊತ್ತಿಲ್ಲದಿದ್ದವರಿಗೆ, ಹಿಪ್ಪಿಗಳಿಗೆ ಈ ಕೃಷ್ಣ ಕಾನ್ಸಿಯಸ್ ಅನ್ನ ಅವರು ಪ್ರಚಾರ ಮಾಡಿದ್ರು. ಅವರು ಎಷ್ಟೋ ಜನ ಶುದ್ಧ ಭಕ್ತರುಗಳನ್ನ ಮಾಡಿದ್ದಾರೆ, ಎಷ್ಟೋ ಜನ ಸನ್ಯಾಸಿಗಳನ್ನ ಮಾಡಿದ್ದಾರೆ, ಉತ್ತಮ ಭಕ್ತರನ್ನ ಮಾಡಿ ಅವ್ರನ್ನ ಧರ್ಮ ಪ್ರಚಾರ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಇವಾಗ್ಲೂ ಸಹ ಧರ್ಮ ಪ್ರಚಾರ ಕಾರ್ಯನ ಮಾಡ್ತಾ ಇದ್ದಾರೆ. ಇದಕ್ಕೆ ಹೇಳ್ಬೇಕು ಅಂತಂದ್ರೆ ಜಾರ್ಜ್ ಹ್ಯಾರಿಸ್ ಅನ್ನೋರು ದೊಡ್ಡ ಬೀಟೇಲ್ ಸಿಂಗರ್ ಆಗಿದ್ರು. ಅವರು ಪ್ರಭುಪಾದವ್ರು ನೋಡಿ ಇನ್ಸ್ಪೈರ್ ಆಗಿ ಅವ್ರು ಹರೇ ಕೃಷ್ಣ ಆಲ್ಬಮ್ ಅನ್ನ ಮಾಡಿದ್ರು. ಪ್ರಭುಪಾದವರು ಫುಡ್ ಫಾರ್ ಲೈಫ್ ಅಂತ ಮಾಡಿದ್ದಾರೆ. ಅದು ಬಡವರಿಗೆ ಪ್ರಸಾದ ಕೊಟ್ಟು ಅವ್ರ ಜೀವನನ ಉದ್ಧಾರ ಮಾಡಿ ಅವ್ರನ್ನ ಕೃಷ್ಣ ಕಾನ್ಸಿಯಸ್ಸಿಗೆ ತರೋದು. ಅಂದ್ರೆ ಅವ್ರ ಅವರಿಗೆ ಭಕ್ತಿಗೆ ಕರ್ಕೊಬರೋದು ಅಂತ. ನಾವು ಇತಿಹಾಸದಲ್ಲೇ ನಮ್ಮ ಸನಾತನ ಧರ್ಮ ಅಥವಾ ಹಿಂದೂ ಧರ್ಮದಲ್ಲಿ ಪ್ರಭುಪಾದರು ಬರೆದ ಪುಸ್ತಕಗಳು ವಿತರಣೆ ಆದ ಹಾಗೆ ಇನ್ಯಾವ ಬುಕ್ ವಿತರಣೆ ಆಗಿಲ್ಲ ಅಂತೆ. ಇದೊಂಥರ ವರ್ಲ್ಡ್ ರೆಕಾರ್ಡ್ ಆಗಿಬಿಟ್ಟಿದೆ. ಪ್ರಭುಪಾದವರು ಬರೆದ ಭಗವದ್ಗೀತೆ ಸಾಧಾರಣ 50 ಕೋಟಿಗೂ ಹೆಚ್ಚು ಬುಕ್ಗಳು ವಿತರಣೆ ಆಗಿದ್ದಾವಂತೆ. ಪ್ರತಿ ವರ್ಷ ಈ ಭಗವದ್ಗೀತೆ ಬುಕ್ಕು ಕೋಟ್ಯಾಂತರ ಬುಕ್ಗಳು ವಿತರಣೆ ಆಗ್ತವೆ. 70ನೇ ವಯಸ್ಸಿನಲ್ಲಿ ಅವ್ರು ಇಷ್ಟೆಲ್ಲ ಸಾಧನೆ ಮಾಡಿದಾರಂದ್ರೆ ಅವ್ರ ಭಕ್ತಿ ಶಕ್ತಿ ಹೇಗಿತ್ತು ಅಂತ ನಾವು ಗೆಸ್ ಮಾಡ್ಲಿಕ್ಕೂ ಆಗಲ್ಲ. ಅಂದ್ರೆ ನಾವು 70ನೇ ವಯಸ್ಸಿನಲ್ಲಿ ಆರೋಗ್ಯ ಸರಿ ಇದ್ರೆ ಸಾಕು, ನಮಗ್ ಕಣ್ಣು ಕಾಣಿಸಿದ್ರೆ ಸಾಕು, ನಮ್ ಹೆಲ್ತ್ ಸರಿ ಇದ್ರೆ ಸಾಕು ಅಂತ ನಾವು ಬೇಡ್ತೀವಿ. ಆದ್ರೆ ಅವ್ರು ಆ 70ನೇ ವಯಸ್ಸಲ್ಲೆಲ್ಲ ಇಷ್ಟೊಂದು ಸಾಧನೆ ಮಾಡಿದಾರಂದ್ರೆ ನಮಗೆ ನಂಬ್ಲಿಕ್ಕಾಗಲ್ಲ. ಪ್ರಭುಪಾದವರು ಈ ಇಳಿ ವಯಸ್ಸಿನಲ್ಲಿ ಪ್ರಪಂಚದಾದ್ಯಂತ 14 ಬಾರಿ ಪರ್ಯಟನೆ ಮಾಡಿದ್ದಾರೆ. ಪ್ರಪಂಚದಾದ್ಯಂತ ನಾವು ದೇಶ ಸುತ್ತರಿಲಿಕ್ಕೆ ಕಷ್ಟಪಡ್ತೀವಿ, ಅವರು ಪ್ರಪಂಚದಾದ್ಯಂತ 14 ಬಾರಿ ಪರ್ಯಟನೆ ಮಾಡಿದ್ರು. ಈ ಇಳಿ ವಯಸ್ಸಿನಲ್ಲಿ ಅವ್ರು ಅಚೀವ್ಮೆಂಟ್ ಮಾಡಿದ್ದನ್ನ ಇನ್ಯಾರು ಮಾಡ್ಲಿಕ್ಕೆ ಸಾಧ್ಯನೂ ಇಲ್ಲ. ಯಾಕಂದ್ರೆ ಅವರು ಮುಕ್ತಾತ್ಮರು. ಪ್ರಭುಪಾದವ್ರ ಶಿಷ್ಯರು ಕೇಳ್ತಿದ್ರಂತೆ, ಪ್ರಭುಪಾದವ್ರು ನೀವು ಇಷ್ಟೊಂದು ಎಲ್ಲ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದೀರಲ್ಲ, ನಿಮ್ಗೆಲ್ಲ ಸುಸ್ತಾಗತ್ತಾ ಅಂತ ಕೇಳಿದಾಗ ಅವ್ರು ಹೇಳ್ತಿದ್ರಂತೆ, ನಂಗೆ ಕೃಷ್ಣ ಆತರ ಶಕ್ತಿ ಕೊಟ್ಟಿದ್ದಾನೆ, ನಂಗೆ ಯಾವತ್ತೂ ಸುಸ್ತಾಗಲ್ಲ ಅಂತಿದ್ರ. ಅವ್ರು ಕಂಟ್ರಿಗೆ ಹೋಗ್ಬೇಕಾದ್ರೆ ಫ್ಲೈಟ್ ಅಲ್ಲಿ ಹೋಗ್ತಿದ್ರಂತೆ. ಅವರು 12ರಿಂದ 14 ತಾಸು ಜರ್ನಿ ಮಾಡ್ತಿದ್ರಂತೆ. ಆವಾಗ ಜರ್ನಿ ಮಾಡಿ ಅವರು, ನಾವು ಈಗ ಒಂದು ಕಂಟ್ರಿ ವೆದರ್ ಮತ್ತೊಂದು ಕಂಟ್ರಿ ವೆದರ್ ಚೇಂಜ್ ಇರ್ತದೆ, ಆದ್ರೆ ಅವರು
ನಾವು ಹೊಂದ್ಕೊಳಕ್ 1 ವೀಕ್ ಅಂತೂ ತಗೊಳ್ತಾರೆ. ಆದ್ರೆ ಅವ್ರು ಹಾಗಿಲ್ಲ. ಹೋಗಿ ಇಳಿದ ತಕ್ಷಣ ಫ್ರೆಶ್ ಅಪ್ ಆಗಿ ಅವ್ರು ಪ್ರೀಚಿಂಗ್ ಕಾರ್ಯನ ಶುರು ಮಾಡ್ಬಿಡ್ತಿದ್ರಂತೆ. ಅವರು ಭಗವದ್ಗೀತೆ ಕ್ಲಾಸ್ ಸ್ಟಾರ್ಟ್ ಮಾಡ್ತಿದ್ರಂತೆ, ಬುಕ್ ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಮಾಡ್ಬಿಡ್ತಿದ್ರಂತೆ. ಅವರು ಅಷ್ಟು ಆ ಇಳಿ ವಯಸ್ಸಿನಲ್ಲೂ ಅಷ್ಟು ಒಂದು ಆಕ್ಟಿವ್ ಆಗಿದ್ರಂತ ಅವರು. ಅದಲ್ಲದೆ ಅವರು ಕೇವಲ 2 ತಾಸು ಅಂದ್ರೆ 2 ಗಂಟೆ ಅವರು ನಿದ್ದೆ ಮಾಡ್ತಿದ್ರಂತೆ, 10 ರಿಂದ 12. ಉಳಿದ ಟೈಮ್ ಏನ್ ಮಾಡ್ತಿದ್ರು ಅಂತಂದ್ರೆ ಅವರು 12 ರಿಂದ 4 ಗಂಟೆ ಪುಸ್ತಕ ಬರೀತಿರಂತೆ. ಅವ್ರು ಎಷ್ಟೊಂದು ಬುಕ್ ಬರ್ದಿದಾರಲ್ಲ ಅದೆಲ್ಲ ಅಮೆರಿಕ ಹೋದ ನಂತರ ಬರೆದ ಬುಕ್ಗಳು. ಭಾರತದಲ್ಲಿದ್ದಾಗ ಅವರು ಭಾಗವತಂ ಬುಕ್ ಮಾತ್ರ ಬರ್ದಿದ್ದಂತೆ. ಅವರು ಜೀವನದ ಬಗ್ಗೆ ನಮ್ಗೆ ಏನು ಗೊತ್ತಿಲ್ಲ, ನಮ್ಗೆ ಏನು ತಿಳ್ಕೊಳಕ್ಕೂ ಆಗೋದಿಲ್ಲ, ಅಷ್ಟು ಅದ್ಭುತವಾದ ಅವ್ರ ಜೀವನ ಚರಿತ್ರೆ ಇದೆ. ಬೇರೆ ಸಂತರೆಲ್ಲ ಇದ್ದಾರೆ, ಬೇರೆ ಯೋಗಿಗಳೆಲ್ಲ ಇದ್ದಾರೆ, ಪಾಶ್ಚಿಮಾತ್ಯ ದೇಶಕ್ಕೆ ಹೋಗ್ತಾರೆ, ಭಾಷಣ ಮಾಡ್ತಾರೆ, ಲೆಕ್ಚರ್ ಕೊಡ್ತಾರೆ, ಬರ್ತಾರೆ. ಆದ್ರೆ ನಮ್ ಪ್ರಭುಪಾದವ್ರು ಹಾಗಲ್ಲ. ಅವರು ಲೆಕ್ಚರ್ ಕೊಡೋದು ಅಲ್ಲದೆ ಅವರು ಕೋಟ್ಯಾಂತರ ಜನರ ಜೀವನನೇ ಪರಿವರ್ತನೆ ಮಾಡಿದ್ದಾರೆ. ಅಂತ ದೇವ ಮಾನವರು ಅಂದ್ರೆ ತಪ್ಪೇನಿಲ್ಲ. ಅವ್ರದ್ದು ಗ್ರೇಟ್ ಅಚೀವ್ಮೆಂಟ್. ಅವ್ರದನ್ನ ಇನ್ಯಾರು ಚೇಂಜ್ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ, ಅಷ್ಟೊಂದು ಅವರು ಅಚೀವ್ಮೆಂಟ್ ಮಾಡಿದ್ದಾರೆ. ಈ ಪ್ರಭುಪಾದವರು ಭವಿಷ್ಯ ಹೇಳಿದ್ರು, ಜ್ಯೋತಿಷ್ ಅವರು ಈ ತರ 70ನೇ ವಯಸ್ಸಲ್ಲಿ ಈ ತರ ಮಾಡ್ತಾರೆ, ಅವ್ರು 108 ದೇಶಗಳನ್ನ 108 ದೇವಸ್ಥಾನಗಳನ್ನ ಕಟ್ತಾರೆ ಅಂತ. ಅದು ನಿಜವಾಗಿದೆ, ಅಂದ್ರೆ ಭವಿಷ್ಯವಾಣಿ ಸತ್ಯವಾಗಿದೆ ಅಂತ ನಾವಿಲ್ಲಿ ತಿಳ್ಕೊಬಹುದು. ಪ್ರಭುಪಾದವರು 1.5 ವರ್ಷ ಇರ್ಬೇಕಾದ್ರೆ ಅವರಿಗೆ ಟೈಫಾಯ್ಡ್ ಕಾಯಿಲೆ ಬರ್ತದೆ. ಆಗ ಅವ್ರಿಗೆ ಅನ್ಕಾನ್ಶಿಯಸ್ ಆಗಿ ಬಿದ್ದಾಗ ಅವ್ರು ಡಾಕ್ಟರ್ ಹೇಳ್ತಾರೆ, ನಿಮ್ಮ ಮಗ ಬದುಕ್ಬೇಕು ಅಂದ್ರೆ, ಅವರು ಪ್ಯೂರ್ ವೈಷ್ಣವ ಫ್ಯಾಮಿಲಿ ಅವರು. ಅವ್ರಿಗೆ ಹೇಳ್ತಾರೆ, ನೀವು ಚಿಕನ್ ಅಂದ್ರೆ ಕೋಳಿ ಮಾಂಸ ಕೊಟ್ರೆ ಅವ್ರು ಬದುಕ್ತಾರೆ ಅಂತ ಹೇಳ್ತಾರೆ. ಆದ್ರೆ ಗೌರ್ಮೋಹನ್ ದೇವ್ರು ಹೇಳ್ತಾರೆ, ನಮ್ದು ವೈಷ್ಣವ ಫ್ಯಾಮಿಲಿ ಹಾಗಲ್ಲ, ತಿನ್ಲಿಕ್ ಬರಲ್ಲ ನಾನ್ ವೆಜ್ ಅಂತ ಹೇಳ್ತಾರೆ. ಆದ್ರೆ ಅವ್ರು ಹೇಳ್ತಾರೆ, ನಿಮ್ ಮಗ ಉಳಿಬೇಕು ಅಂದ್ರೆ ಅದು ನೀವು ಕೊಡ್ಬೇಕು ಅಂತ ಹೇಳ್ತಾರೆ. ಅದು ಅನಿವಾರ್ಯತೆಯಾಗಿ ಅವ್ರು ಒಪ್ಕೋತಾರೆ. ಅವಾಗ ಅವರು ಅನ್ಕಾನ್ಶಿಯಸ್ ಇದ್ದಾಗ ಅವರು ಡಾಕ್ಟರ್ ಹೇಳ್ತಾರೆ, ನೀವೇನು ಮಾಡೋದ್ ಬೇಡ, ನಾನೇ ಮನೇಲಿ ಮಾಡ್ಕೊ ಬಂದ್ ಕೊಡ್ತೇನೆ, ನೀವು ಅದನ್ನ ಕುಡ್ಸಿದ್ರೆ ಸಾಕು ಅಂತ ಹೇಳ್ತಾರೆ. ಅವಾಗ ಅವ್ರು ಕುಡ್ಸಿದಾಗ ಪ್ರಭುಪಾದವರು ಅನ್ಕಾನ್ಶಿಯಸ್ ಅಲ್ಲಿ ಇದ್ದಾಗ ಕುಡ್ಸಿದಾಗ ಅವ್ರು ಫುಲ್ ವಾಮಿಟ್ ಮಾಡ್ತಾರೆ. ಆಗ ಅವರಿಗೆ ಹೇಳ್ತಾರೆ, ಅವನಿಗೆ ಹಿಡಿಸ್ತಾ ಇಲ್ಲ ಇದನ್ನ ಬೇಡ ನಿಲ್ಸ್ಬಿಡೋಣ ಅಂತ ಡಾಕ್ಟ್ರೇ ಹೇಳ್ತಾರಂತೆ. ಅಂದ್ರೆ ನಾವಿಲ್ಲಿ ಏನ್ ತಿಳ್ಕೊಬಹುದು ಅಂತಂದ್ರೆ, ಪ್ರಭುಪಾದವರು ಅವರು ಎಷ್ಟು ಅವ್ರನ್ನ ಸಿಸ್ಟಮೆಟಿಕ್ ಆಗಿ ಇಟ್ಕೊಂಡಿದ್ರು ಅಂತ ನಾವಿಲ್ಲಿ ನೋಡ್ಕೋಬಹುದು. ಇದ್ರ ಬಗ್ಗೆ ಇನ್ ಹೇಳ್ಬೇಕು ಅಂತಂದ್ರೆ, ಪ್ರಭುಪಾದವ್ರ ತಂದೆಯವರು ಶುದ್ಧ ವೈಷ್ಣವ ಕುಟುಂಬದವರಾಗಿರ್ತಾರೆ. ಅವರು ಮಧ್ಯಮ ವಸ್ತ್ರ ವ್ಯಾಪಾರಿ ಅಂದ್ರೆ ಬಟ್ಟೆ ವ್ಯಾಪಾರಿ ಆಗಿರ್ತಾರೆ. ಅವರು ರಾತ್ರಿ ಮನೆಗೆ ಬರ್ಬೇಕಾದ್ರೆ ಅವ್ರು ಒಂದು ಬಟ್ಲಲ್ಲಿ ಒಂದು ಅಕ್ಕಿನ ಹಾಕಿಟ್ಟು ಬರ್ತಾರೆ. ಯಾಕೆ ಅಂತಂದ್ರೆ, ಇಲಿಗಳು ಹೊಟ್ಟೆ ಹಸ್ಕೊಂಡು ಬಟ್ಟೆ ತಿನ್ನೋ ಬದಲು ಅಕ್ಕಿ ತಿನ್ಲಿ ಅಂತ. ನಾವು ಇಲ್ಲಿ ನೋಡ್ಬೋದು, ಬೇರೆಯವ್ರಿಗೆ ತೊಂದರೆ ಕೊಡೋದನ್ನ ಅವರು ಮಾಡ್ತಾ ಇರ್ಲಿಲ್ಲ. ಅಂತಂದ್ರೆ ಈಗ ಪ್ರಾಣಿಗಳು ಹೊಟ್ಟೆ ಹಸ್ದಾಗ ಅಲ್ಲಿ ಏನು ಸಿಕ್ತಿದಾಗ ಬಟ್ಟೆ ತಿಂತಾವು, ಅದ್ರ ಬದಲು ಅವ್ರು ಅಕ್ಕಿ ತಿಂದ್ಕೊಂಡು ಅವು ಬೇರೆ ವಸ್ತುಗಳನ್ನ ಹಾಳು ಮಾಡೋದಿಲ್ಲ ಅನ್ನೋದು ಅವ್ರದ್ದಾಗಿತ್ತು. ಈಗ ನಾವ್ ಹೇಳ್ತೀವಲ್ಲ, ಈಗ ಪೆಸ್ಟ್ ಕಂಟ್ರೋಲ್ ಅಂತ, ಅದನ್ನ ಅವರು ಪ್ರಭುಪಾದವ್ರ ತಂದೆಯವರು ಆಗ್ಲೇ ಅವರು ಮಾಡಿದ್ರು. ಅಂದ್ರೆ ಯಾರಿಗೂ ತೊಂದರೆ ಕೊಡ್ಬಾರ್ದು ಅನ್ನೋದು ಅವ್ರದ್ದಾಗಿತ್ತು, ಪ್ರಭುಪಾದವ್ರ ತಂದೆಯವ್ರದ್ದಾಗಿತ್ತು. ಅವರು ಗೌರ್ಮೋಹನ್ ಡೇ ಅವರು ಅಂಗಡಿಯಿಂದ ಬಂದ ತಕ್ಷಣ ಅವ್ರು ಏನ್ ಮಾಡ್ತಿದ್ರು ಅಂತಂದ್ರೆ, ಸ್ನಾನ ಮಾಡಿ ಭಾಗವತಮ್ಮ ಮತ್ತೆ ಚೈತನ್ಯ ಚರಿತಾಮೃತನ ಓದ್ತಾ ಇದ್ರು, ಮತ್ತೆ ಡಿಟಿನ ವರ್ಷಿಪ್ ಮಾಡ್ತಾ ಇದ್ರು. ಇವರು ಗೌರ್ಮೋಹನ್ ಡೇ ಅಂದ್ರೆ ಪ್ರಭುಪಾದವ್ರ ತಂದೆ ಯಾವತ್ತೋ ಮಗನಿಗೆ ಅನಾವಶ್ಯಕವಾಗಿ ಬೈತಾ ಇರ್ಲಿಲ್ಲ. ಅವ್ರು ಬೈಯೋ ಪ್ರಸಂಗ ಬಂದಾಗೂ ಸಹ ಮಗನಿಗೆ ಹೇಳ್ತಿದ್ರು, ನಾನು ನಿನ್ ತಂದೆ, ನೀನ್ ತಿದ್ದುದು ನನ್ನ ಕರ್ತವ್ಯ, ಹಾಗಾಗಿ ನಾನು ಬೈತಾ ಇದ್ದೀನಿ. ಚೈತನ್ಯ ಮಹಾಪ್ರಭುಗಳ ತಂದೆಯವರು ಸಹ ಚೈತನ್ಯ ಮಹಾಪ್ರಭುಗಳಿಗೆ ಬೈತಾ ಇದ್ರು ಅಂತ ಅವರು ತಪ್ಪನ್ನ ಕ್ಷಮೆ ಕೇಳ್ತಾ ಇದ್ರು. ಈಗ ಇಂಥ ತಂದೆ ತಾಯಿಗಳು ನಾವು ನೋಡೋದು ತುಂಬಾ ಅಪರೂಪ ಅನ್ನೋದ್ಕಿಂತ ಅದು ಅದ್ಭುತ ಅನ್ಬೋದು. ಯಾಕೆಂತಂದ್ರೆ ಯಾರು ತಂದೆ ಮಗನಿಗೆ ತಪ್ಪಾಯ್ತು ಅಂತ ಕ್ಷಮೆ ಕೇಳಲ್ಲ, ಅಂತ ಮೃದು ಸ್ವಭಾವದವರಾಗಿದ್ರು ಪ್ರಭುಪಾದವ್ರ ತಂದೆಯವರು. ಅವ್ರದ್ದು ತಿಂಗಳ ಇನ್ಕಮ್ ಏನ್ ತುಂಬಾ ಇರ್ಲಿಲ್ಲ, 250 ರೂಪಾಯಿ ಇತ್ತು. ದೊಡ್ಡ ಮನೆ ಇರ್ಲಿಲ್ಲ, ಕಾರ್ ಇರ್ಲಿಲ್ಲ. ಆದ್ರೂ ಅವರು ಇರ್ಲಿಲ್ಲ ಅಂತ ಏನ್ ಬೇಸರ ಆಗ್ತಿರ್ಲಿಲ್ಲ. ಅವರು ತುಂಬಾ ಇದ್ದದ್ರಲ್ಲಿ ತುಂಬಾ ಚೆನ್ನಾಗಿ ಜೀವನ ಮಾಡ್ತಾ ಇದ್ರು. ಅವ್ರ ಮನೆಯಲ್ಲಿ ದಿನಕ್ಕೆ ಇಲ್ಲ ಅಂದ್ರೂ 3-4 ಜನ ಗೆಸ್ಟ್ಗಳು ಬರ್ತಿದ್ರು.
ಅವ್ರು ಬಂದವ್ರನ್ನೆಲ್ಲ ಸಂತೃಪ್ತಿಯಾಗಿ ನೋಡಿ ಕಳಿಸ್ತಾ ಇದ್ರು. ಗೃಹಸ್ಥ ಜೀವನದಲ್ಲಿ ಇರೋರು ಆದಾಯದಲ್ಲಿ ಸ್ವಲ್ಪ ಪ್ರಮಾಣದನ್ನ ದಾನ ಮಾಡ್ಬೇಕು ಅನ್ನೋದನ್ನ ನಾವು ಪ್ರಭುಪಾದವ್ರ ತಂದೆ ನೋಡಿ ಕಲಿಬೇಕು. ಪ್ರಭುಪಾದವ್ರ ತಂದೆಗೆ ತಮ್ಮ ಮಗ ರಾಧಾರಾಣಿ ಸೇವಕ ಆಗ್ಬೇಕು, ಭಾಗವತದ ಬೋಧಕ ಆಗ್ಬೇಕು, ಮೃದಂಗದ ಪರಿಣಿತನ ಆಗ್ಬೇಕು ಅನ್ನೋ ಆಸೆ ಇತ್ತು. ಅವರು ದಿನಾಲು ಸಾಧುಗಳನ್ನು ಬರ್ಮಾಡ್ಕೊಂಡು ಅವರಿಗೆ ಹೇಳ್ತಿದ್ರಂತೆ, ಶ್ರೀಮತಿ ರಾಧಾರಾಣಿ ನನ್ನ ಮಗನ ಮೇಲೆ ಸಂತುಷ್ಟಳಾಗಿ ಅವನನ್ನು ಹರಸುವಂತೆ ನನ್ನ ಮಗನನ್ನ ಆಶೀರ್ವದಿಸಿ ಅಂತ ಅವ್ರು ಹೇಳ್ತಿದ್ರಂತೆ ಸಾಧು ಸಂತರಿಗೆ. ಆದ್ರೆ ಅವ್ರ ತಾಯಿ ಆ ತರ ಇರ್ಲಿಲ್ಲ. ತನ್ನ ಮಗ ಲಂಡನ್ಗೆ ಹೋಗ್ಬೇಕು, ದೊಡ್ಡ ಜಾಬ್ ಅಂದ್ರೆ ನೌಕರಿ ಮಾಡ್ಬೇಕು, ಸಂಪಾದಿಸ್ಬೇಕು ಅನ್ನೋದಾಗಿತ್ತಂತೆ. ಆದ್ರೆ ಪ್ರಭುಪಾದವ್ರ ತಂದೆ ಇದಕ್ಕೆ ಅವಕಾಶ ಕೊಟ್ಟಿಲ್ಲ. ಅಲ್ಲಿ ಹೋದ್ರೆ ಲಂಡನ್ಗೆ ಹೋದ್ರೆ ಅವನು ಕುಡಿಯೋದ್ ಕಲಿತಾನೆ, ಅಂದ್ರೆ ಸ್ತ್ರೀಯರ ಸಂಘ ಮಾಡ್ತಾನೆ, ಅವನು ಹಾಳಾಗಿ ಹೋಗ್ತಾನೆ, ಬೇಡ ಅಂತ ಇದಂತೆ. ನನ್ನ ಮಗ ಸಂಪಾದನೆ ಮಾಡೋದ್ ಬೇಡ, ಒಳ್ಳೆ ಸಂಸ್ಕಾರವಂತನಾಗಿದ್ರೆ ಸಾಕು ಅಂತ. ನಾವು ಇದನ್ನ ನೋಡಿ ತಿಳ್ಕೊಬಹುದು. ನಾವು ತಂದೆ ತಾಯಿಗಳಾಕೊಂಡು ನಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡ್ಬೇಕು ಅನ್ನೋದನ್ನ ಪ್ರಭುಪಾದವ್ರ ತಂದೆ ನೋಡಿ ನಾವು ಕಲಿಬೇಕು. ಪ್ರಭುಪಾದವರು ರಥಯಾತ್ರೆ ಅಂದ್ರೆ ತುಂಬಾ ಇಷ್ಟ. ಈಗ ನಾವು ಜೂನ್ ಜುಲೈದಲ್ಲಿ ರಥಯಾತ್ರೆನ ಮಾಡಿದ್ವಿ. ಈ ಪ್ರತಿ ವರ್ಷನೂ ಜಗನ್ನಾಥ್ ಪುರಿಯಲ್ಲಿ ಈ ರಥಯಾತ್ರೆ ಆಗ್ತದೆ. ಅದೇ ರೀತಿ ಕಲ್ಕತ್ತಾದಲ್ಲೂ ರಥಯಾತ್ರೆನ ಮಾಡ್ತಿದ್ರು. ಇದು ರಥಯಾತ್ರೆ ಮಾಡ್ಬೇಕು ಅಂದ್ರೆ ರಥ ಬೇಕು. ಅವಾಗ ಪ್ರಭುಪಾದವ್ರು ತಂದೆ ಹತ್ರ ಕೇಳ್ತಾರಂತೆ, ನನಗೆ ರಥ ಬೇಕು ಈ ತರ ರಥಯಾತ್ರೆ ಮಾಡ್ಲಿಕ್ಕೆ ಅಂತ ಕೇಳಿದಾಗ ಪ್ರಭುಪಾದವ್ರ ತಂದೆ ಹೇಳ್ತಾರಂತೆ, ನನಗೆ ಅಷ್ಟೊಂದು ಹಣ ಇಲ್ಲ ಅಂತ ಕೇಳಿದಾಗ ಪ್ರಭುಪಾದವ್ರು ಅಳ್ಲಿಕ್ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಅದನ್ನ ನೋಡಿ ಒಬ್ರು ವಯಸ್ಸಾದ ಬಂಗಾಳಿ ಮಹಿಳೆಯೊಬ್ರು ಯಾಕೆ ಮಗು ಅಳ್ತಾ ಇದೆ ಅಂತ ಕೇಳ್ತಾರೆ. ಆಗ ಪ್ರಭುಪಾದವ್ರ ತಂದೆ ಹೇಳ್ತಾರೆ, ಅವನಿಗೆ ಜಗನ್ನಾಥ ರಥಯಾತ್ರೆ ಮಾಡ್ಲಿಕ್ಕೆ ರಥ ಬೇಕಂತೆ ಅಂತ ಹೇಳ್ತಾರೆ. ಆ ಮಹಿಳೆ ಹೇಳ್ತಾರೆ, ನಮ್ಮ ಮನೇಲಿ ಒಂದು ಹಳೆಯ ರಥ ಇದೆ, ಅದನ್ನ ಕೊಡ್ತೇನೆ, ತಗೊಂಡ್ ಹೋಗಿ ಅಂತ ಹೇಳ್ತಾರೆ. ಅದನ್ನ ತಗೊಬಂದು ಪ್ರಭುಪಾದವ್ರ ತಂದೆ ಮತ್ತೆ ಪ್ರಭುಪಾದವ್ರು ಇಬ್ರು ಅದನ್ನ ನವೀಕರಣ ಮಾಡಿ ಅದಕ್ಕೆ ಬಣ್ಣ ಹಚ್ಚಿ ಅದಕ್ಕೆ ಅಲಂಕಾರ ಮಾಡಿ 10 ದಿನಗಳ ಕಾಲ ಜಗನ್ನಾಥನ ರಥಯಾತ್ರೆನ ಮಾಡ್ತಾರೆ. ಅದು ಪ್ರಭುಪಾದವ್ರ ತಾಯಿ ದಿನಾಲು ಬೇರೆ ಬೇರೆ ತರ ತಿಂಡಿ ಮಾಡಿ ಭಗವಂತನಿಗೆ ನೈವೇದ್ಯ ಮಾಡಿಸ್ತಾ ಇದ್ದಾರೆ. ಅವರು ಅಕ್ಕಪಕ್ಕದವ್ರ ಮನೆಯವನ್ನೆಲ್ಲ ಸೇರಿಸ್ಕೊಂಡು ಮಕ್ಕಳನ್ನೆಲ್ಲ ಸೇರಿಸಿ ಪ್ರಭುಪಾದವ್ರು ಪೂಜೆ ಮಾಡೋದು, ಹರಿನಾಮ ಸಂಕೀರ್ತನೆ ಮಾಡೋದನ್ನ ಮಾಡ್ತಾ ಇರ್ತಾರೆ. ಅಂದ್ರೆ 10 ದಿನಗಳ ಕಾಲ ಜಗನ್ನಾಥ ಬಲದೇವ ಸುಭದ್ರ ರಥಯಾತ್ರೆನ ಅವರು ಅದ್ದೂರಿಯಾಗಿ ಆಚರಿಸ್ತಾರೆ. ಅವರು ಚಿಕ್ಕವರಿರುವಾಗ ಮಾಡಿದ ರಥಯಾತ್ರೆನ ಅವ್ರು 65 ವರ್ಷ ಆದ್ಮೇಲೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ಅದೇ ರಥಯಾತ್ರೆನ ವೈಭವಯುತವಾಗಿ ಮೊದಲ ಬಾರಿಗೆ ರಥಯಾತ್ರೆನ ಮಾಡ್ತಾರೆ ಪಾಶ್ಚಿಮಾತ್ಯ ದೇಶದಲ್ಲಿ. ಗೌರ್ ಮೋಹನ್ ಡೇ ಅವರು ಮನೆಯಲ್ಲಿ ಜಗನ್ನಾಥ ಬಲದೇವ ಸುಭದ್ರ ಮೂರ್ತಿಗಳಿರ್ತವೆ. ಅವರು ದಿನಾಲು ಬೆಳಿಗ್ಗೆ 10 ರಿಂದ 11 ಗಂಟೆ ಮತ್ತೆ ರಾತ್ರಿ ಅಂಗಡಿಯಿಂದ ಬಂದ್ಮೇಲೆ ಸ್ನಾನ ಮಾಡಿ ಅದಕ್ಕೆ ಪೂಜೆ ಮಾಡ್ತಾ ಇರ್ತಾರೆ. ಅದನ್ನ ನೋಡಿ ಪ್ರಭುಪಾದವ್ರು ಪೂಜೆ ಮಾಡೋದು ಹೇಗೆ ಅಂತ ಕಲ್ತಿರ್ತಾರೆ. ನಾವು ಸಹ ನಮ್ಮ ಮಕ್ಕಳು ನಮ್ಮನ್ನ ನೋಡಿ ಕಲಿತಾ ಇರ್ತಾರೆ. ನಾವು ಮಕ್ಕಳ ಎದುರುಗಡೆ ಹೇಗೆ ಅಂದ್ರೆ ಮಕ್ಕಳಿಗೆ ನಾವೇ ರೋಲ್ ಮಾಡೆಲ್ ಆಗಿರ್ತೀವಿ. ಅವ್ರು ಬೇರೆಯವ್ರು ನೋಡಿ ಕಲಿಯೋದ್ಕಿಂತ ತಂದೆ ತಾಯಿಗಳನ್ನ ನೋಡಿ ಕಲಿಯೋದೇ ಜಾಸ್ತಿ ಆಗಿರ್ತದೆ. ಅವಾಗ ನಾವು ತಂದೆ ತಾಯಿಗಳಾದವರು ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡ್ಬೇಕು ಅನ್ನೋದನ್ನ ನಾವು ಪ್ರಭುಪಾದವ್ರ ಕುಟುಂಬ ನೋಡಿ ಕಲಿಬಹುದು. ಆದ್ರೆ ಪ್ರಭುಪಾದವ್ರು ಕೇಳ್ತಾರಂತೆ ತಂದೆ ಹತ್ರ, ನನಗೂ ಒಂದು ವಿಗ್ರಹ ಬೇಕು ರಾಧಾಕೃಷ್ಣಂದು, ನಾನು ಪೂಜೆ ಮಾಡ್ಬೇಕು ಅಂತ ಕೇಳಿದಾಗ ಪ್ರಭುಪಾದವ್ರ ತಂದೆಯರಾದವರು ಕೊಡಿಸ್ತಾರಂತೆ. ಕೊಡಿಸಿ ಅವರು ಸ್ನಾನ ಮಾಡಿ ಅದನ್ನು ಪೂಜೆ ಮಾಡಿ ಅದಕ್ಕೆ ಪ್ರಸಾದನ ನೈವೇದ್ಯ ಮಾಡಿ ಆಮೇಲೆ ಅವರು ಆ ಪ್ರಸಾದನ ತಗೋತಾ ಇದ್ರಂತೆ. ಅವರು ಬಾಲ್ಯದಲ್ಲೇ ಇಷ್ಟೊಂದು ಒಳ್ಳೆ ಸಂಸ್ಕಾರನ ಅವರು ರೂಢಿಸ್ಕೊಂಡಿದ್ರು ಪ್ರಭುಪಾದವ್ರು. ಅವ್ರು ಇನ್ನು ಎಜುಕೇಶನ್ ಬಗ್ಗೆ ಹೇಳ್ಬೇಕಂದ್ರೆ ಅವ್ರು 5ನೇ ವರ್ಷದಿಂದ 8ನೇ ವರ್ಷದವರೆಗೆ ಅಭಯಾಚರಣ್ ಅವರು ಕಿಂಡರ್ ಗಾರ್ಟನ್ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ. ಅವ್ರು ಮೊದಲು ಬಂಗಾಲಿ ಕಲಿತಾರೆ. ಅವ್ರ ನಂತರ ಸಂಸ್ಕೃತನ ಕಲೀಲಿಕ್ಕೆ ಪ್ರಾರಂಭಿಸ್ತಾರೆ. ಅವರು ಆಮೇಲೆ 1842ರಲ್ಲಿ ವೈಷ್ಣವರು ಒಂದು ಸ್ಕೂಲ್ ಇರ್ತದೆ, ಅಲ್ಲೇ ಅವರು ಸ್ಕೂಲಿಗೆ ಸೇರ್ತಾರೆ. ಮಟ್ಟಿಲಾಲ್ ಸ್ಕೂಲ್ ಅಂತ ಅಲ್ಲಿ ಸೇರ್ಸ್ಕೊಂಡು ಅವರು ಶಿಕ್ಷಣನ
ಕಂಟಿನ್ಯೂ ಮಾಡ್ತಾರೆ. ಆದ್ರೆ ಅವ್ರಿಗೆ ಸ್ಕೂಲಿಗೆ ಹೋಗ್ಲಿಕ್ಕೆ ಇಷ್ಟ ಇರಲ್ಲ. ಯಾಕೆ ಅಂತಂದ್ರೆ ಅವರು ಭಜನೆಗಳನ್ನ ಹಾಡ್ತಾ, ವಿಗ್ರಹಗಳನ್ನ ವೇಷಭೂಷಣಗಳಿಂದ ಸಿಂಗರಿಸ್ತಾ, ಪ್ರಾರ್ಥನೆ ಮಾಡ್ತಾ, ಅವರು ರಾಧಾಕೃಷ್ಣರಿಗೆ ನಿತ್ಯ ಪೂಜೆ ಮಾಡಿ ಅವ್ರು ಅದ್ರಲ್ಲೇ ಸಂತೋಷವಾಗಿರ್ತಾರೆ. ಆದ್ರೆ ಅವ್ರ ಮನೆಯಲ್ಲಿ ಸೋದರ ಸೋದರೆಲ್ಲ ಅವ್ರು ಕಂಡು ನಗಾಡ್ತಾರೆ, ಇವನಿಗೆ ವಿದ್ಯೆ ಕಲಿಯೋದ್ಕಿಂತ ವಿಗ್ರಹಗಳಲ್ಲೇ ಜಾಸ್ತಿ ಆಸಕ್ತಿ ಇದೆ ಅಂತ ಅವರಿಗೆ ತಮಾಷೆ ಮಾಡ್ತಾ ಇರ್ತಾರೆ ಪ್ರಭುಪಾದ್ ಅವರಿಗೆ. ಹಾಗಾಗಿ ಅವರಿಗೆ ಈ ಎಜುಕೇಶನ್ಗಿಂತ ಅವರಿಗೆ ಅಂದ್ರೆ ಭಗವಂತನ ಸೇವೆ ಮಾಡೋದ್ರಲ್ಲೇ ತುಂಬಾ ಆಸಕ್ತಿ ಇರ್ತದೆ. ಗೌರ್ ಮೋಹನ್ ದೇವರು ದಿನಾಲು ಸಾಧು ಸಂತರನ್ನ ಯೋಗಿಗಳನ್ನ ಕರೆಸ್ತಾ ಇರ್ತಾರೆ. ಅಂದ್ರೆ ಅವ್ರು ಅದ್ಭುತವಾದ ಚಮತ್ಕಾರ ಮಾಡೋ ಯೋಗಿಗಳನ್ನೆಲ್ಲ ಕರೆಸ್ತಾ ಇರ್ತಾರೆ. ಅಂದ್ರೆ ಪ್ರಭುಪಾದವ್ರು ಅವ್ರು ನೋಡಿ ಒಂದು ಏನೋ ಒಂದ್ ಕಲಿತಾರೆ ಅಂತ. ಆದ್ರೆ ಅವರಿಗೆ ಪ್ರಭುಪಾದ್ ಅವರಿಗೆ ಅವ್ರು ನೋಡ್ಲಿಕ್ಕೆ ಅಂದ್ರೆ ಅವ್ರನ್ನ ಎಲ್ಲಾ ರೀತಿ ನಮಸ್ಕಾರ ಎಲ್ಲ ಮಾಡ್ಕೊಂತಾರೆ. ಆದ್ರೆ ಅವರಿಗೆ ಆತರ ಅವ್ರನ್ನ ನೋಡಿ ಅವ್ರು ಇಷ್ಟ ಪಡಲ್ಲ. ಯಾಕೆ ಅಂತಂದ್ರೆ ಅವರಿಗೆ ನಿಷ್ಠೆಯಿಂದ ರಾಧಾಕೃಷ್ಣನ ವಿಗ್ರಹನ ಪೂಜೆ ಮಾಡೋರು ಬೇಕಾಗ್ತಾರೆ, ಮತ್ತೆ ಭಕ್ತಿ ಸೇವೆ ಮಾಡೋರು ಅವರಿಗೆ ಇಷ್ಟ ಆಗ್ತಾರೆ. ಆದ್ರೆ ಅವರು ಹೇಳ್ತಾರೆ, ನನಗೆ ಭಕ್ತಿ ಸೇವೆ ಮಾಡೋರು ಕಂಡ್ರೆ ತುಂಬಾ ಇಷ್ಟ ಅಂತ ಅವ್ರ ತಂದೆಯವ್ರ ಹತ್ರ ಹೇಳ್ತಾರೆ. ಪ್ರಭುಪಾದ್ ಅವ್ರಿಗೆ 15 ವರ್ಷ ಇರ್ಬೇಕಾದ್ರೆ ಅವ್ರ ತಾಯಿ ತೀರ್ ಹೋಗ್ತಾರೆ. ಅವರಿಗೆ ತುಂಬಾ ಬೇಜಾರಾಗ್ತದೆ. ಯಾಕೆಂದ್ರೆ ಅವರು ತುಂಬಾ ದೊಡ್ಡ ವಯಸ್ಸೇನಲ್ವಲ್ಲ, ಅವರು ತಾಯಿ ಮೇಲೆ ಸ್ವಲ್ಪ ಡಿಪೆಂಡ್ ಆಗಿರ್ತಾರೆ. ಆದ್ರೆ ಅವ್ರಕ್ಕಿಂತ ಅವ್ರ ಅಕ್ಕ ತಂಗಿದಿರೆಲ್ಲ ಇರ್ತಾರಲ್ಲ, ಅವ್ರ ಜವಾಬ್ದಾರಿ ಪ್ರಭುಪಾದ್ ಅವ್ರ ಹೆಗಲ ಮೇಲೆ ಬರ್ತದೆ. ಅವ್ರು 15ರಿಂದ 16 ವಯಸ್ಸಲ್ಲೇ ಅವರು ಇಡೀ ಮನೆ ಜವಾಬ್ದಾರಿನ ವಹಿಸ್ಕೊಂತಾರೆ. ಎಲ್ಲ ಅವರು ಆ ಜವಾಬ್ದಾರಿನ ತಗೊಂಡು ಎಲ್ಲಾ ರೀತಿಯಲ್ಲೂ ಅವರು ಸರಿಯಾಗಿ ಆ ಜವಾಬ್ದಾರಿನ ನಿರ್ವಹಣೆ ಮಾಡ್ತಾರೆ. ಅದೇ ರೀತಿ ಇಷ್ಟು ದೊಡ್ಡ ಸಂಸ್ಥೆನ ಕಟ್ಟಿ ಎಲ್ಲಾ ಜವಾಬ್ದಾರಿಗಳಿಂದನೂ ಅವರು ಎಷ್ಟು ಚೆನ್ನಾಗಿ ನಿರ್ವಹಣೆ ಮಾಡಿದಾರಂತ ನಾವು ಇಲ್ಲಿ ತಿಳ್ಕೊಬಹುದು. ಇಸ್ಕಾನ್ ಸಂಸ್ಥೆ ಅಂದ್ರೆ ನಾಟ್ ಓನ್ಲಿ ಫಾರ್ ನಮ್ಮ ದೇಶದಲ್ಲಿ ಮಾತ್ರ ಇಲ್ಲ, ಪ್ರಪಂಚದಾದ್ಯಂತ ಇದೆ. ಅಷ್ಟು ದೊಡ್ಡ ಸಂಸ್ಥೆನ ಹುಟ್ಟು ಹಾಕಿ ಎಷ್ಟು ಜವಾಬ್ದಾರಿಯಿಂದ ಅವರು ಈ ಸಂಸ್ಥೆಯನ್ನ ಒಂದು ಚೂರು ಎಲ್ಲೂ ಕುಂದುಕೊರತೆ ಆಗದಿರೋ ತರ ಈಗಲೂ ಸಹ ಅವರು ಆ ತರ ಸಿಸ್ಟಮೆಟಿಕ್ ಆಗಿ ನಡ್ಸ್ಕೊಂಡ್ ಬರೋ ತರ ಮಾಡಿಟ್ಟು ಹೋಗಿದ್ದಾರೆ. ನಾನಿಲ್ಲಿ ಎಲ್ಲಾ ವಿಷಯನೂ ಹೇಳಿಲ್ಲ, ನಾನು ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನು ಮಾತ್ರ ಹೇಳ್ಕೊ ಬಂದಿದ್ದೇನೆ. ಏನಾದ್ರೂ ತಪ್ಪು ಹೇಳಿದ್ರೆ ದಯವಿಟ್ಟು ಕ್ಷಮಿಸಿ. ಇಲ್ಲಿ ನಾವು ಪ್ರಭುಪಾದರ್ ಲೀಲಾಮೃತ ಅಂತಂದ್ರೆ ಪ್ರಭುಗಳು ಹೇಳ್ದಂಗೆ ಇದು ಒಂದು ಅದ್ಭುತವಾದ ಬುಕ್ಕು. ಅಂದ್ರೆ ನಾವು ಭಕ್ತಿಯಲ್ಲಿ ಮುಂದುವರಿಬೇಕು ಅಂತಂದ್ರೆ ಪ್ರಭುಪಾದವ್ರ ಬಗ್ಗೆ ನಾವು ತಿಳ್ಕೊಂಡಾಗ ಮಾತ್ರ ನಾವು ಭಕ್ತಿ ಸೇವೆಯಲ್ಲಿ ತುಂಬಾ ಮುಂದುವರಿಲಿಕ್ಕೆ ಸಾಧ್ಯ. ಯಾಕೆಂದ್ರೆ ಅವರು ನಮಗೆ ಪ್ರಭುಪಾದವ್ರು ಇರ್ಲಿಲ್ಲ ಅಂತಂದ್ರೆ ಈ ಕೃಷ್ಣ ಕಾನ್ಸೆಸ್ ಅಲ್ಲಿ ನಾವೆಲ್ಲ ಬರ್ತಾ ಇರ್ಲಿಲ್ಲ, ನಾವೆಲ್ಲ ಈ ತರ ಭಕ್ತಿ ಮಾಡ್ಲಿಕ್ಕೂ ಸಾಧ್ಯವಾಗ್ತಿರ್ಲಿಲ್ಲೇನೋ. ಹಾಗಾಗಿ ನಾವು ಪ್ರಭುಪಾದವ್ರ ಬುಕ್ಕನ್ನು ಓದಿ ತಿಳ್ಕೊಳ್ಳೋದು ತುಂಬಾ ಇದೆ. ನಾವು ಅವ್ರ ಬಗ್ಗೆ ನಾವು ಏನೋ ಒಂದು ಅಣುವಷ್ಟು ತಿಳ್ಕೊಂಡಿಲ್ಲ ಅಂತ ಹೇಳ್ಬಹುದು. ಯಾಕೆಂದ್ರೆ ಅವ್ರು ಮಾಡಿದ ಸಾಧನೆ ಅದನ್ನೆಲ್ಲ ಕೇಳಿದ್ರೆ ಪ್ರಭುಪಾದ ಲೀಲಾಮೃತ ಓದ್ತಾ ಕೂತ್ರೇನೆ ಅವರು ಜೀವನದಲ್ಲಿ ಅನುಭವಿಸಿದ ಕಷ್ಟಗಳನ್ನೆಲ್ಲ ನೋಡ್ಕೊಂತ ಇದ್ರೆ ಕಣ್ಣಲ್ಲಿ ನಮಗ್ ಗೊತ್ತಿಲ್ದೇನೆ ನೀರ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅಂತ ಅವರು ಅದ್ಭುತ ಮುಕ್ತಾತ್ಮರು ಅಂತ ಹೇಳ್ಬಹುದು. ಸೊ ಪ್ರಭುಗಳು ಹೇಳ್ದಂಗೆ ಪ್ರಭುಪಾದ ಲೀಲಾಮೃತ ಸಿಗತ್ತೆ, ಅಂದ್ರೆ ಕಡಿಮೆ ದರದಲ್ಲಿ ಯಾರಾದ್ರೂ ಬೇಕಾದ್ರೆ ಹೇಳ್ಬಹುದು. ಅದೇ ರೀತಿ ಭಾಗವತಮು ಸಿಗತ್ತೆ, ಚೈತನ್ಯ ಚರಿತಾಮೃತನೂ ಸಿಗತ್ತೆ, ಭಗವದ್ಗೀತೆನೂ ಸಿಗತ್ತೆ. ಬೇರೆ ಕಡೆಗಿಂತ ಕಡಿಮೆ ರೇಟಲ್ಲಿ ನಾನು ಕೊಡ್ತಾ ಇದ್ದೀನಿ. ಸೊ ಇನ್ಸ್ಟಾಲ್ಮೆಂಟ್ ಅಂತಾನು ಹೇಳ್ಬಹುದು. ಆದ್ರೆ ನನಗೆ ಏನಾಗತ್ತೆ ಅಂದ್ರೆ ಇನ್ನು ನಾನು ಅವರಿಗೆ ಬುಕ್ಕು ತಗೋಬೇಕಾದ್ರೆ ಫುಲ್ ಅಮೌಂಟನ್ನ ಪೇ ಮಾಡಿ ನಾನು ತಗೋಬೇಕಾಗಿರೋದ್ರಿಂದ ಅಟ್ಲೀಸ್ಟ್ ನನಗೊಂದು ಹಾಫ್ ಅಮೌಂಟ್ ಆದ್ರೂ ಪೇ ಆದ್ರೆ ಇನ್ನೊಬ್ರಿಗೆ ಭಕ್ತರಿಗೆ ನಾನು ಇನ್ನೊಂದು ಬುಕ್ಕು ಕೊಡಿಸ್ಲಿಕ್ಕೆ ನನಗೆ ಹೆಲ್ಪ್ ಆಗತ್ತೆ. ಸೊ ಹಾಗಾಗಿ ಯಾರಿಗೆ ಬುಕ್ ಬೇಕು ಕಾಂಟ್ಯಾಕ್ಟ್ ಮಾಡ್ಬೋದು, ತಗೋಬಹುದು. ನಾವು ಭಾಗವತಮನ್ನ ಯಾಕೆ ಮನೇಲಿ ಇಟ್ಕೋಬೇಕಂದ್ರೆ ಉದ್ದವ ಹೇಳ್ತಾನಂತೆ, ಕೃಷ್ಣ ಇದನ್ನ ಬಿಟ್ಟು ಹೋಗ್ತಾ ಇರ್ಬೇಕಾದ್ರೆ ಅವಾಗ ನಿನ್ನ ನೋಡ್ಬೇಕಂದ್ರೆ ಕಲಿಯುಗದ ಜನರು ಏನ್ ಮಾಡ್ಬೇಕು ಅಂತ ಕೇಳಿದಾಗ ನಾನು ಭಾಗವತ ರೂಪದಲ್ಲಿ ಬರ್ತೇನೆ ಅಂತ ಹೇಳ್ತಾರೆ. ಭಾಗವತ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ. ನಮ್ಮ ಮನೇಲಿ ನಾವು ಭಾಗವತ ತಗೊಂಡ್ರೆ ಕೃಷ್ಣನೇ
ಇದ್ದಂಗೆ ಈ ಕಲಿಯುಗದಲ್ಲಿ. ಹಾಗಾಗಿ ಭಾಗವತಂನ ಎಲ್ಲರೂ ತಗೊಳ್ಳಿ ಅಂತ ನಂದು ರಿಕ್ವೆಸ್ಟ್. ಚೈತನ್ಯ ಚರಿತಾಮೃತ ಅಂದ್ರೆ ಚೈತನ್ಯ ಮಹಾಪ್ರಭುಗಳ ಜೀವನ ಚರಿತ್ರೆ. ಚೈತನ್ಯ ಮಹಾಪ್ರಭುಗಳು ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ. ಹಾಗಾಗಿ ಅದನ್ನು ನೋಡಿ ನಾವು ತಿಳ್ಕೊಳ್ಳೋದು ತುಂಬಾ ಇದೆ ಚೈತನ್ಯ ಚರಿತಾಮೃತನ. ಅದನ್ನು ಯಾರಿಗಾದ್ರೂ ಬೇಕಾದ್ರೆ ತಿಳ್ಕೊಬಹುದು. ಭಗವದ್ಗೀತೆ ಅಂತೂ ನಮ್ ಲೈಫ್ ಮ್ಯಾನ್ಯುವಲ್ ಅಂತ ತಿಳ್ಕೊಬಹುದು. ಯಾಕಂದ್ರೆ ನಮ್ಗೇನು ಗೊತ್ತಿಲ್ಲ ಅಂತ ತಿಳ್ಕೊಂಡ್ರು ಭಗವದ್ಗೀತೆಯಿಂದ ನಮ್ಗೆ ಎಲ್ಲದ್ದು ಸಿಗತ್ತೆ. ನಾವು ಒಂದು ಕಾರು ಅಥವಾ ಏನೋ ಒಂದು ಆಟೋ ಸಾಮಾನ ಮಕ್ಳಿಗೆ ಕೊಡಿಸ್ದಾಗ ಅದನ್ನ ಹ್ಯಾಗ್ ಮ್ಯಾನ್ಯುವಲ್ ಇದೆ ಅಂತ ಹ್ಯಾಗ್ ನಡೆಸ್ಬೇಕು, ಹ್ಯಾಗ್ ಇದ್ ಮಾಡ್ಬೇಕು ಅನ್ನೋದನ್ನ ಮ್ಯಾನ್ಯುವಲ್ ಚೆಕ್ ಮಾಡಿ ನಾವು ಅವ್ರಿಗೆ ಹೇಳ್ತೀವಿ. ಅದೇ ನಮ್ಮ ಜೀವನ ನಡೆಸ್ಬೇಕು ಅನ್ನೋದು ಒಂದೇ ಒಂದು ಏಕೈಕ ಮ್ಯಾನ್ಯುವಲ್ ಅಂದ್ರೆ ಭಗವದ್ಗೀತೆ. ದಯವಿಟ್ಟು ಎಲ್ಲರ ಹತ್ರ ಇದೆ ಅನ್ಕೋತೇನೆ. ಯಾರಿಗಾದ್ರೂ ನೀವು ಬೇರೆ ತರ ಈಗ ಬರ್ತಡೆಗೆ ಗಿಫ್ಟ್ ಕೊಡ್ಬೇಕು ಅಂತಂದ್ರೆ, ಮತ್ತೇನೋ ಕೊಡ್ಬೇಕಂದ್ರೆ ಆಟೋ ಸಾಮಾನು ಕೊಡೋ ಬದ್ಲು ಅಥವಾ ಅಮೌಂಟ್ ಕೊಡೋ ಬದ್ಲು ಅವ್ರಿಗೆ ಒಂದು ಬುಕ್ಕಿನ ರೂಪದಲ್ಲಿ ಕೊಟ್ರೆ ಅವ್ರದ್ದು ಏನು ಅಂತ ತೆಕ್ಕೊಂಡು ಓದ್ತಾರೆ. ಅಥವಾ ಅವರು ಒಂದೆರಡು ದಿನ ನೋಡ್ದಿರ್ಬೋದು ಇದೇನಿದೆ ಅಂತ ಕ್ಯೂರಿಯಾಸಿಟಿಗಾದ್ರೂ ತೆಗೆದು ಓದ್ತಾರೆ. ದಯವಿಟ್ಟು ತಗೊಳ್ಳಿ. ಆಮೇಲೆ ಭಾಗವತಂ ಮತ್ತೆ ಚೈತನ್ಯ ಚರಿತಾಮೃತ ತಗೊಳ್ಳೋರು ನಂದೊಂದು ಹಂಬಲ್ ರಿಕ್ವೆಸ್ಟ್ ಏನು ಅಂತಂದ್ರೆ, ನಾವೊಂದು ಸಂಕಲ್ಪ ಮಾಡ್ಬೇಕು. ದಿನ ಅಟ್ಲೀಸ್ಟ್ ನಾವು ಒಂದು ಶ್ಲೋಕನಾದ್ರೂ ಓದ್ತೇನೆ ಅಂತ. ಅಟ್ಲೀಸ್ಟ್ ನಾವೇನು ಒಂದೇ ಸರಿ ಓದ್ ಮುಗಿಸ್ತವ್ರೇನಲ್ಲ. ನಾನು ಫಸ್ಟ್ ತಗೋಬೇಕಾದ್ರೆ ಸಂಕಲ್ಪ ಮಾಡಿದ ಹಾಗೆ ನಾನು ದಿನ 3 ಶ್ಲೋಕ ಓದ್ತೇನೆ. ಅದು ಯಾವ ಟೈಮ್ ಆದ್ರೂ ಆಗಿರ್ಬೋದು ಅಂತ. ಹಾಗಾಗಿ ಅದನ್ನ ನಾನು ಓದಿ ಮುಗಿಸಿದ್ದೇನೆ. ಹಾಗೆ ನನ್ನ ಅನುಭವನ ನಾನು ನಿಮ್ಗೆ ಶೇರ್ ಮಾಡ್ತಾ ಇದ್ದೇನೆ. ಭಗವತ್ತಂ ತಂದೆ ನಾನು ಇಟ್ಟೆ ಅನ್ನೋದಿಲ್ಲ. ಅಟ್ಲೀಸ್ಟ್ ದಿನಕ್ಕೆ ನಾವು ಒಂದು ಶ್ಲೋಕನಾದ್ರೂ ಓದಿದ್ರೆ ಅದು ನಮ್ಗೆ ಕ್ರಮೇಣ ಅದು ಒಂಥರ ನಮ್ಗೆ ರೂಢಿ ಆಗ್ಬಿಡತ್ತೆ. ಈಗ ನಾವು ಜಪ ಮಾಡೋದು ಹೇಗೆ ರೂಢಿ ಮಾಡ್ಕೊಂಡಿವೋ ಹಾಗೆ ಭಾಗವತಂ ಓದೋದು ಒಂಥರ ರೂಢಿ ಆಗ್ಬಿಡತ್ತೆ. ದಯವಿಟ್ಟು ತಗೊಂಡವರೆಲ್ಲ ದಯವಿಟ್ಟು ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ ಅಂತ ನಂದು ಹಂಬಲ್ ರಿಕ್ವೆಸ್ಟ್. ಯಾರಿಗಾದ್ರೂ ಬುಕ್ ಬೇಕಾದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಬುಕ್ ಅನ್ನ ತಗೊಳ್ಳಿ. ಮಾತಾಜಿ ಹರೇ ಕೃಷ್ಣ, ನಿಮ್ದು ಕಾಂಟ್ಯಾಕ್ಟ್ ನಂಬರ್ ಗ್ರೂಪ್ ಅಲ್ಲಿ ಹಾಕಿರ್ತೀರಾ ಬುಕ್ ತಗೋಬೇಕು ಅಂದ್ರೆ? ಮಾತಾಜಿ ಪ್ರಭು ಅವರು ಗ್ರೂಪ್ ಅಲ್ಲಿ ಹಾಕಿದ್ದಾರೆ. ಓಕೆ, ಧನ್ಯವಾದ. ಚೈತನ್ಯ ಚರಿತಾಮೃತ ಒಂದ್ ಬುಕ್ ನ ತಗೊಂಡ್ಬಂದಿದ್ದೆ ಇಸ್ಕಾನ್ ಅಲ್ಲೇ. ಇದು ಸೆಟ್ ಇದೆ ಮಾತಾಜಿ ನಿಮ್ಮ ಹತ್ರ? ಹಾ ಮಾತಾಜಿ ಸೆಟ್ ಇದೆ. ಧನ್ಯವಾದ ಮಾತಾಜಿ. ನಿಮ್ ಮುಖದರ್ಶನ ತೋರಿಸಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ದಂಡವತ್ ಪ್ರಣಾಮ್. ದಂಡವತ್ ಪ್ರಣಾಮ್. ಹರೇ ಕೃಷ್ಣ ಮಾತಾಜಿ. ದಂಡವತ್ ಪ್ರಣಾಮ್. ದಂಡವತ್ ಪ್ರಣಾಮ್ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ದಂಡವತ್ ಪ್ರಣಾಮ್. ಹರೇ ಕೃಷ್ಣ ಮಾತಾಜಿ. ಹರೇ ಬೋಲ್ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ದಂಡವತ್ ಪ್ರಣಾಮಗಳು ಹರೇ ಮಾತಾಜಿ. ಕೃಷ್ಣ ಮಾತಾಜಿ. ಮಾತಾಜಿ ಲೀಲಾಮೃತಕ್ಕೆ ಎಷ್ಟಾಗುತ್ತೆ ಕೃಷ್ಣ ಮಾತಾಜಿ ಮಾತಾಜಿ. ಅಮೌಂಟ್? ಮಾತಾಜಿ ಹರೇ ಲೀಲಾಮೃತಕ್ಕೆ ಕೃಷ್ಣ ಮಾತಾಜಿ. 1000 ರೂಪೀಸ್ ಮಾತಾಜಿ. ಇವಾಗ ಸದ್ಯ ಹರೇ ಸ್ಟಾಕ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಮಾತಾಜಿ. ಇನ್ನೊಂದ್ ಮಂತ್ ಆಗತ್ತೆ, ಸಿಗತ್ತೆ ಮಾತಾಜಿ ಬುಕ್. ಓಕೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ ನೀವು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಇವತ್ತು ನಮ್ಗೆ ಪ್ರಭುಪಾದ್ರ ಲೀಲಾಮೃತ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಬಾಲ್ಯದ ಹರೇ ಬಗ್ಗೆ ಕೃಷ್ಣ ಮಾತಾಜಿ. ಚೆನ್ನಾಗಿ ತಿಳಿಸ್ಕೊಟ್ರಿ ಮಾತಾಜಿ. ನಮಗ್ ಬುಕ್ ಇದ್ರೆ ಓದಕ್ ಆಗ್ತಿರ್ಲಿಲ್ಲ ಮಾತಾಜಿ. ಇವಾಗ ಶ್ರವಣ ಮಾಡಿದ್ರಿಂದ ಓದ್ಬೇಕು ಅಂತ ಅನ್ಸ್ತಾ ಇತ್ತು ಮಾತಾಜಿ. ಹರೇ ಕೃಷ್ಣ. ತುಂಬಾ ಧನ್ಯವಾದಗಳು ಮಾತಾಜಿ ನಿಮ್ಗೆ ಇವತ್ತಿನಿಂದ ಸ್ಟಾರ್ಟ್ ಮಾಡಿದ್ದಕ್ಕೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಈಗ ನರಸಿಂಹ ಪ್ರಣತಿ ಹಾಡ್ಬೇಕಾಗಿ ಲತಾ ದಾಮೋದರ್ ಮಾತಾಜಿಯಲ್ಲಿ ವಿನಂತಿ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ದಂಡವತ್ ಪ್ರಣಾಮ್ ಮಾತಾಜಿ. ಹರೇ ಕೃಷ್ಣ. ಶ್ರೀ ನರಸಿಂಹ ಜಯ ನರಸಿಂಹ, ಜಯ ಜಯ ನರಸಿಂಹ. ಪ್ರಹ್ಲಾದೇಶ ಜಯ ಪದ್ಮ ಮುಖ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯು
ನಮಸ್ತೆ ನರಸಿಂಹಾಯ ನಮಸ್ತೆ ನರಸಿಂಹಾಯ ಕಲಾದಲಾದಾಯಿನೇ हिरण्यकशिपूर्वक्षः शिलटङ्कनकलाये इतो नरसिंहा परतो नरसिंहा यतो यतो यामि ततो नरसिंहा इतो नरसिंहा परतो नरसिंहा यतो यतो यामि ततो नरसिंहा बहिर्नरसिंहो हृदये नरसिंहो नरसिंहमदिं चरणं प्रपद्ये नरसिंहमदिं चरणं प्रपद्ये तव करकमलवरेणकम् अद्भुतशृङ्गं दलिता हिरण्यकशिपूतनुभृङ्गम् केशवद्रुत नरहरिरूप जय जगदीश हरे जय जगदीश हरे जय जगदीश हरे तव करकमलवरेणकम् अद्भुतशृङ्गं दलिता हिरण्यकशिपूतनुभृङ्गम् केशवद्रुत नरहरिरूप जय जगदीश हरे जय जगदीश हरे जय जगदीश हरे जय नरसिंहदेव जय नरसिंहदेव जय नरसिंहदेव जय नरसिंहदेव जय प्रह्लाद महाराज जय प्रह्लाद महाराज जय जय प्रभुपाद 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 जय जय प्रभुपाद जय जय गुरुदेव 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 जय जय गुरुदेव नित्य गौर हरि बोल हरि बोल हरि बोल नित्य गौर हरि बोल ಶ್ರೀಲ ಪ್ರಭುಪಾದ್ ಕಿ ಜಯವಾಗಲಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ, ಎಲ್ರಿಗೂ ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಶ್ರದ್ಧಾ ಭಕ್ತಿಯಿಂದ ನರಸಿಂಹ ಪ್ರಣತಿ ಹಾಡಿದ ಲತಾ ದಾಮೋದರ್ ಮಾತಾಜಿಗೆ ಧನ್ಯವಾದಗಳು ಮಾತಾಜಿ. ದಡ್ಡೋತ್ ಪ್ರಣಾಮ್. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಈಗ ಮಲಗೋ ಮುನ್ನ ಮಾಧವನನ್ನೇ ಆನ್ಲೈನ್ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ವೈಷ್ಣವ ಭಕ್ತರಿಗೂ ಧನ್ಯವಾದಗಳು. ದಂಡೋತ್ ಪ್ರಣಾಮ್. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಭವ್ಯವಚ ಪತಿತಾನಾಂ ಪಾವನೇಭ್ಯ ವೈಷ್ಣವೇಭ್ಯೋ ನಮೋ ನಮಃ. अनंत कोटि वैष्णव वृंद की जय. श्रील प्रभुपाद की जय. गुरु महाराज की जय. हरे कृष्ण माताजी. ಧನ್ಯವಾದಗಳು. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಪ್ರಣಾಮಗಳು ಮಾತಾಜಿ.